ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ವರ್ಕ್ ಐ.ಎ. ರಿಚರ್ಡ್ಸ್ ಆನ್ ಲಿಟರರಿ ಕ್ರಿಟಿಸಿಸಮ್. ಅಯೋರ್ ಆರ್ಮ್ಸ್ಟ್ರಾಂಗ್ ರಿಚರ್ಡ್ ಅವರು ಲಿಟರರಿ ಕ್ರಿಟಿಸಿಸಮ್ನಲ್ಲಿ ತನ್ನದೇ ಹೆಸರನ್ನು ಬರೆದಿದ್ದಾರೆ. ಅಂದರೆ ಬಹಳ ಪ್ರಸಿದ್ಧಿ ಪಡೆದ ಕವಿಯಾಗಿದ್ದಾರೆ. ಇವರು 20th ಸೆಂಚುರಿಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದರು. ಇವರು ಬರೆದ ಪ್ರಸಿದ್ಧ ಕೃತಿಗಳೆಂದರೆ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್, ಇದನ್ನು 1924ರಲ್ಲಿ ಬರೆದರು. ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ 1929, ಕಾಲರಿಜ್ ಆನ್ ಇಮ್ಯಾಜಿನೇಷನ್ 1935. ಐ.ಎ. ರಿಚರ್ಡ್ ಅವರು ಮೊದಲನೇ ಸಾಲಿನಲ್ಲಿ ಬರ್ತಾರೆ. ಯಾವ ವಿಷಯದಲ್ಲಿ ಅಂದರೆ ಕ್ರಿಟಿಸಿಸಮ್ನಲ್ಲಿ ಸೈಕಾಲಜಿಯನ್ನು ಆ್ಯಡ್ ಮಾಡೋದ್ರಲ್ಲಿ. ಸೈಕಾಲಜಿಕಲ್ ಕಾನ್ಸೆಪ್ಟಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟರು. ಹಾಗೆ ಇದು ಸೊಸೈಟಿಯ ಮೇಲೆ, ಜನರ ಮೇಲೆ ಸೈಕಾಲಜಿಕಲ್ ಆಗಿ ಯಾವುದೇ ಒಂದು ಕೃತಿ ಹೇಗೆ ಇಂಪ್ಯಾಕ್ಟ್ ಬೀರ್ತದೆ ಅನ್ನುವ ಗಮನವನ್ನು ಕೂಡ ಕೊಟ್ಟರು. ಇವರು ಕಾಲರಿಜ್ ಅವರ ನಂತರ ಯಾವುದೇ ಒಂದು ಕೃತಿಯನ್ನು ತಗೊಂಡು ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಹೇಗೆ ಕ್ರಿಟಿಸೈಸ್ ಮಾಡೋದು ಅನ್ನೋದನ್ನು ಹೇಳಿಕೊಟ್ರು. ಅಲ್ಲದೆ ಇವರು ಬರೆದಂತಹ ಎಲ್ಲ ವಿಚಾರಧಾರೆಗಳು ಇವರ ಸ್ವಂತವೇ ಆಗಿತ್ತು. ಇವರು ಸೈಕಾಲಜಿ ಮಾತ್ರ ಅಲ್ಲ, ಎಸ್ಥೆಟಿಕ್ ಅಂದರೆ ಸೌಂದರ್ಯ ಪ್ರಜ್ಞೆ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿಯೂ ಕೂಡ ಪರಿಣತಿಯನ್ನು ಹೊಂದಿದ್ದರು. ಅದೇ ಫೈನ್ ಆರ್ಟ್ಸ್ನ ನಾಲೆಜ್ ಕೂಡ ಇತ್ತು. ಮುಖ್ಯವಾಗಿ ಕವಿ ತನ್ನ ಕೃತಿಗಳಲ್ಲಿ ವ್ಯಕ್ತಿಯ ಯೋಚನಾ ಲಹರಿಗಳು ಹೇಗೆ ಸಾಗುತ್ತದೆ ಎನ್ನುವುದರ ಮೇಲೆ ಅವರ ಕ್ರಿಟಿಕನ್ನು ಬರೀತಾರೆ. ಮೊದಲನೇದಾಗಿ ಹೇಳ್ತಾರೆ, ವ್ಯಕ್ತಿಯ ಯೋಚನೆಗಳಲ್ಲಿ ತುಂಬ ಪ್ರತಿಕ್ರಿಯೆಗಳು ಬರ್ತಾ ಇರ್ತದೆ. ರಿಯಾಕ್ಷನ್ಸ್ಗಳೇ ಮುಂದಿನ ಆ್ಯಕ್ಷನಿಗೆ ರಹದಾರಿಯಾಗಿ ಅಥವಾ ಮಾರ್ಗಸೂಚಿಯಾಗಿರುತ್ತದೆ. ಹಾಗೆ ಯಾವುದೇ ಪ್ರತಿಕ್ರಿಯೆ ಬಂದ ತಕ್ಷಣ ಅದರ ಇನ್ನೊಂದು ಡೈರೆಕ್ಷನಲ್ಲಿ ವ್ಯಕ್ತಿ ಯೋಚಿಸಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಸಾಗ್ತಾ ಇರಬೇಕಾದ್ರೆ ಹೊಸ ಹೊಸ ಎಕ್ಸ್ಪೀರಿಯನ್ಸಿಂದ ಮನುಷ್ಯನ ಬುದ್ಧಿಮತ್ತೆ ಬದಲಾಗುತ್ತಾ ಸಾಗುತ್ತದೆ. ಹೀಗೆ ಇದರ ಫಲಿತಾಂಶ ನಮ್ಮ ಒಟ್ಟು ಬುದ್ಧಿಯನ್ನು ಡಿಸ್ಟರ್ಬ್ ಮಾಡಿ ಹಾಕ್ತದೆ. ಇದರಿಂದ ಬಹಳ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗ್ತದೆ. ಕವಿ ಮುಂದುವರಿದು ಹೇಳ್ತಾರೆ, ಯಾವುದೇ ಕವಿತೆಯ ಸಾರಾಂಶದಿಂದ ವ್ಯಕ್ತಿಯ ಬುದ್ಧಿಮತ್ತೆ ಏನಿದೆ ಅದು ಡಿಸ್ಟರ್ಬ್ ಆಗಬಾರ್ದು, ಅದು ವ್ಯವಸ್ಥೆಯಾಗಿ ಮಾರ್ಪಡಬೇಕು. ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ರಿಯಾಕ್ಷನ್ಸ್ಗೆ ಕವಿ ಇಂಪಲ್ಸಸ್ ಅಂತ ಹೇಳ್ತಾರೆ. ಈ ಇಂಪಲ್ಸಸ್ಗಳೇ ಒಂದು ಇನ್ನೊಂದರ ಮಾರ್ಗ ಮಧ್ಯೆ ಸಾಗಿ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡ್ತದೆ, ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತದೆ, ಹಾಗೆ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡ್ತದೆ. ಇದು ಎರಡು ವಿಧಾನದಲ್ಲಿದೆ, ಒಂದು ಪ್ರತ್ಯಕ್ಷ ಮತ್ತೊಂದು ಪರೋಕ್ಷ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್. ಅವು ಇಂಪಲ್ಸ್ಗಳು ಸೈಕಾಲಜಿಕಲಿಯಾಗಿ ಕಾಂಪಿಟೇಟಿವ್ ಆಗಿದೆ, ಕೆಲವೊಂದು ಕಾಂಪಿಟೇಟಿವ್ ಆಗಿರೋದಿಲ್ಲ. ಕೆಲವು ವ್ಯಕ್ತಿಗಳು ಸ್ಮೋಕ್ ಮಾಡ್ತಾ ಬರಿತಾ ಇರ್ತಾರೆ, ಇದು ಇನ್ಕಾಂಪಿಟೇಬಲ್ ಆಗಿರ್ತದೆ. ಕೊನೆಯದಾಗಿ ಯಾವುದೇ ಆ್ಯಕ್ಷನನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ತಲೆಯಲ್ಲಿ, ಬ್ರೈನಲ್ಲಿ ರಿಯಾಕ್ಷನ್ಸ್ ಹುಟ್ಟುತ್ತದೆ. ಯಾವುದೇ ಕವಿಯ ಪೊಯಿಟ್ರಿ ಇರ್ಬೋದು, ಅದು ಆ ಕವಿಯ ಅನುಭವಗಳ ಸಮ್ಮಿಲನ ಆಗಿರ್ತದೆ, ಸಂಕಲನ ಆಗಿರ್ತದೆ. ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅದರ ಅರ್ಥ ಬರೀ ಒಂದೇ ಎಕ್ಸ್ಪೀರಿಯನ್ಸ್ ಇದೆ ಎಂದು ಅಲ್ಲ. ಇಲ್ಲಿ ಐ.ಎ. ರಿಚರ್ಡ್ ಹೇಳ್ತಾರೆ, ಒಂದು ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಕವಿ ಯಾವುದನ್ನೂ ಬರೀಲಿಕ್ಕೆ ಸಾಧ್ಯವಿಲ್ಲ. ರೀಡರ್ಸ್ ಅಂದರೆ ನಾವುಗಳು ಆ ಪೋಯಮ್ನಿಂದ ಯಾವುದೇ ಒಂದು ಎಕ್ಸ್ಪೀರಿಯನ್ಸನ್ನು ತಗೊಳ್ಳೋದಿಲ್ಲ. ಐ.ಎ. ರಿಚರ್ಡ್ ಅವರ ಪ್ರಕಾರ ಒಬ್ಬ ರೀಡರ್ ಕೂಡ ಒಂದು ಪೋಯೆಟನ್ನು ಜಡ್ಜ್ ಮಾಡ್ತಾನೆ, ಒಂದು ಪೋಯೆಟ್ರಿಯನ್ನು ಡಿಸೈಡ್ ಮಾಡ್ತಾನೆ. ಕವಿತೆ ಓದ್ತಾ ಹೋಗಬೇಕಾದ್ರೆ ಅವನಿಗೆ ಯಾವ ಅನುಭವ ಸಿಗ್ತದೆ ಅದರ ಮೇಲೆ ಅವನು ಕವಿತೆಯನ್ನು ಡಿಸೈಡ್ ಮಾಡ್ತಾನೆ. ಅದರಲ್ಲಾಗಿ ಎರಡು ವಿಧ ಇರ್ತದೆ, ಗುಡ್ ಮತ್ತು ಬ್ಯಾಡ್. ಎಕ್ಸ್ಪೀರಿಯನ್ಸನ್ನು ವ್ಯಾಲ್ಯೂಯೇಬಲ್ ಅಂದರೆ ಮೌಲ್ಯಯುತವಾದದ್ದು ಎಂದು ಕರೆಯಬಹುದು. ಐ.ಎ. ರಿಚರ್ಡ್ ಅವರು ಇಂಪಲ್ಸನ್ನು ಎರಡು ವಿಧವಾಗಿ ಹೇಳಿದ್ದಾರೆ. ಮೊದಲನೇದು ಡಿಸೈರ್ಸ್, ಎರಡನೇದು ಡಿಸ್ಲೈಕ್ಸ್. ಡಿಸೈರ್ ಇರುವಂಥ ಇಂಪಲ್ಸಸ್ ಅನ್ಕಾನ್ಷಿಯಸ್ ಇಂಪಲ್ಸಸ್ ಆಗಿರ್ತದೆ. ಆ ಎಲ್ಲ ಯೋಚನೆಗಳು ನ್ಯಾಚುರಲ್ ಆಗಿದ್ರೆ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಕ್ಕೇ ಸಿಗ್ತದೆ. ಒಂದು ಥಿಯರಿ ಇದೆ, ಆರ್ಟ್ ಫಾರ್ ಆರ್ಟ್ ಸೇಕ್ ಅನ್ನೋದು. ಆ ಥಿಯರಿಯನ್ನು ಐ.ಎ. ರಿಚರ್ಡ್ ಒಪ್ಪಿಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ, ಆರ್ಟಿಗೆ ಮೋರಲ್ ಥಿಯರಿನ ಬೇಸಲ್ಲಿ ತುಂಬ ಆಳವಾದ ಜ್ಞಾನ ಇರಬೇಕು. ಆರ್ಟ್ನ ಹಿಂದ್ಗಡೆ ಒಬ್ಬ ಗ್ರೇಟ್ ಮೈಂಡ್ನ ಅಗತ್ಯತೆ ಇರ್ತದೆ. ಮುಂದುವರಿದು ಐ.ಎ. ರಿಚರ್ಡ್ ಅವರು ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ನ ಬಗ್ಗೆ ಮಾತಾಡ್ತಾರೆ. ಐ.ಎ. ರಿಚರ್ಡ್ ಅವರು ತಮ್ಮ ಕೃತಿಯಾದ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್ನಲ್ಲಿ ಹೇಳಿದ್ದಾರೆ ಏನಂದರೆ, ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕಾದ್ರೆ 4 ವಿಧಗಳಿದೆ. ಅವುಗಳೆಂದರೆ ಸೆನ್ಸ್, ಫೀಲಿಂಗ್, ಟೋನ್, ಇಂಟೆನ್ಷನ್. ಸೆನ್ಸ್ ಅಂದರೆ ಯಾವುದೇ ವರ್ಕನ್ನು ಬರಿಬೇಕಾದ್ರೆ ಅದಕ್ಕೆ ಲಿಟರಲ್ ಮೀನಿಂಗ್ ಇರ್ತದೆ, ಅದನ್ನು ಸೆನ್ಸ್ ಅನ್ನೋ ಅರ್ಥದಲ್ಲಿ ಕವಿ ಬಳಸಿದ್ದಾರೆ. ಅಂದರೆ ರೈಟರ್ನ ಆಟಿಟ್ಯೂಡ್ ಆಗಿದೆ. ಯಾವುದೇ ಒಬ್ಬ ಕವಿ ಅಥವಾ ಬರಹಗಾರ ಆ ಶಬ್ದಗಳನ್ನು ಹೇಗೆ ಬಳಸ್ತಾನೆ, ಆ ಪದಗಳ ಬಳಕೆ ಹೇಗೆ ಮಾಡ್ತಾನೆ, ಅದನ್ನು ಆಯ್ಕೆ ಹೇಗೆ ಮಾಡ್ತಾನೆ ಅನ್ನೋದರ ಮೇಲೆ ಟೋನ್ ಡಿಸೈಡ್ ಆಗುತ್ತೆ. ಇದರಿಂದ ಕವಿ ಓದುಗನಿಗೆ ಆಟೋಮೆಟಿಕ್ಕಾಗಿ ಅಂದರೆ ತನ್ನಿಂದ ತಾನೇ ರಿಲೇಟ್ ಆಗ್ತಾನೆ. ಇಂಟೆನ್ಷನ್ ಅಂದರೆ ಒಬ್ಬ ಬರಹಗಾರನ ಗುರಿ, ಬರಹಗಾರರ ಏಮ್ ಏನು, ಅದು ಕಾನ್ಷಿಯಸ್ ಆಗಿದೆಯಾ ಅಥವಾ ಅನ್ಕಾನ್ಷಿಯಸ್ ಆಗಿದೆಯಾ, ಅದು ಯಾವ ಎಫೆಕ್ಟನ್ನು ಪ್ರೊಡ್ಯೂಸ್ ಮಾಡ್ತದೆ. ಫೀಲಿಂಗ್ ಅಂದರೆ ಬರೆಯುವವರ ಫೀಲಿಂಗ್ಸ್, ಪರ್ಸ್ನಲ್ ಫೇವರ್. ಐ.ಎ. ರಿಚರ್ಡ್ ಅವರು ಲಿಟರರಿ ಕ್ರಿಟಿಸಿಸಮ್ನಲ್ಲಿ ಅವರದೇ ಆದ ಹೊಸ ಹೊಸ ಅನುಭವಗಳನ್ನು ಸೇರಿಸಿದ್ದಾರೆ.
ನ್ಯೂ ಕ್ರಿಟಿಸಿಸಮಲ್ಲಿ ತನ್ನದೇ ಆದ ಹೆಸರನ್ನು ಬರೆದಿದ್ದಾರೆ. ವಾಟ್ಸನ್ ಅನ್ನುವ ಕವಿ ರಿಚರ್ಡ್ ಕುರಿತಾಗಿ ಹೇಳ್ತಾರೆ. ರಿಚರ್ಡ್ ಅನ್ನುವರು ಈ ಸೆಂಚುರಿಯ ಒಬ್ಬೊಬ್ಬ ಪ್ರಸಿದ್ಧ ಲಿಟರರಿ ಕ್ರಿಟಿಕ್ ಆಗಿದ್ದಾರೆ. ಇವರೊಬ್ಬ ದೊಡ್ಡ ಥಿಯರಿಸ್ಟ್ ಆಗಿದ್ದಾರೆ. ರಿಚರ್ಡ್ ಕ್ರಿಟಿಸಿಸಮನ್ನು ಸೈನ್ಸಿನ ರೀತಿ ನೋಡಿದ್ದಾರೆ. ಲಿಟರರಿ ಕ್ರಿಟಿಸಿಸಮ್ ಕೊಡಬೇಕಾದ್ರೆ ಸೈಂಟಿಫಿಕ್ ಇನ್ವೆಸ್ಟಿಗೇಷನನ್ನು ಮಾಡಿದ್ದಾರೆ. ಹೇಳ್ತಾರೆ, ಯಾವುದೇ ಒಂದು ಕೃತಿ ಆ ಕವಿಯ ಮನಸ್ಸಿನ ಒಳಗಿನ ಭಾವನೆಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಕ್ರಿಟಿಕ್ ಅಥವಾ ವಿಮರ್ಶಕಾರನಿಂದ ಆ ಕವಿಯ ಮನಸ್ಸಿನೊಳಗಿನ ಭಾವನೆಗಳು ಹೊರಬರುತ್ತದೆ, ಅನುಭವಗಳ ದರ್ಶನವಾಗುತ್ತದೆ. ಜೊತೆಗೆ ಕವಿಯ ಅನುಭವಗಳಿಗೆ ತನ್ನಿಂತಾನೇ ಮೌಲ್ಯ ಬರುತ್ತದೆ, ವ್ಯಾಲ್ಯೂ ಸಿಗ್ತದೆ. ಕವಿ ಮುಖ್ಯವಾಗಿ ಹೇಳ್ತಾರೆ, ಕವಿಯ ಅನುಭವ ಅದು ಗ್ರೇಟರ್ ಆಗಿದೆಯಾ ಅಥವಾ ಲೆಸ್ಸರ್ ಆಗಿದೆಯಾ ಅನ್ನೋದನ್ನು ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.